ಕೃಷ್ಣ ದೇವಕಿ ನಂದನ ದಾನವ ಮರ್ದನ ಕೃಪೆ ಮಾಡೋ ಕರುಣಾ ಸಾಗರ ಪರಮಾತ್ಮ ಶ್ರೀಹರಿ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವಾ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ವಾಸುದೇವ ಕಪಟ ನಾಟಕ ಸೂತ್ರಧಾರಿ ನಾನಾ ವೇಷದ ಗಾನ ವಿಹಾರಿ ಕಪಟ ನಾಟಕ ಸೂತ್ರಧಾರಿ ನಾನಾ ವೇಷದ ಗಾನ ವಿಹಾರಿ ಆನಂದ ಮನಕಾನಂದ ಆನಂದ ಮನಕಾನಂದ ನಿನ್ನಯ ಧ್ಯಾನ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಶಾಂತಾಕಾರ ಕೃಷ್ಣ 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 ಕೃಷ್ಣ
ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿದ್ದಾರೆ. ಅವರು ಎಚ್ಚರಗೊಳ್ಳುವ ತನಕ ನಾನು ಈ ದ್ವಾರದಲ್ಲೇ ಕಾಯುವೆ. ವೈಭವ ವಿವಿಧ ಮಣಿಮಕುಟಗಳಿಂದ ವಜ್ರ ವೈಢವದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ನಕ್ಷತ್ರ ಪುಂಜಗಳಂತೆ ಹೊಳೆಯುತ್ತಿರುವ ದೀಪಾಲಂಕಾರಗಳು, ಅಬ್ಬಾ ಅದಾವ ಶಿಲ್ಪಿಯ ಕೈ ಚಾತುರ್ಯ. ಈ ಅರವಿಂದ ಲೋಚನ ಭವ್ಯ ಭವ್ಯ ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಗರದಂತೆ ಭಾಸವಾಗುತ್ತಿದೆಯಲ್ಲ. ಅದಾವ ಶಿಲ್ಪಿಯ ಕೈ ಚಾತುರ್ಯ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲ ಹರ್ಯವಾಗಿ, ಏನಿ ಭವನದ ವೈಭವ ನೋಡಲ ನಂದವಾಗಿದೆ, ನೋಡಲ ನಂದವಾಗಿದೆ. ಏನಿ ಭವನದ ವೈಭವ ನೋಡಲ ನಿಜವಾದ ಶಿಲೆಗಳೇ. ಅಬ್ಬಾ
ಕಲ್ಲಿನಿಂದ ಕೆತ್ತಲ್ಪಟ್ಟ ನಿಜವಾದ ಬೊಂಬೆಗಳೇ. ಏನಿ ಶಿಲಾ ಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನು ಬಡಿದು ಬಿಡಿಸುವ ಈ ಮಾಯಾಯಾನೆಯರ ಕಡೆಗಡೆಗ ಕುಡಿ ನೋಟದ ವೈಖರಿ, ಬಳ್ಳಿಯಂತೆ ಬಳುಕುವ ಈ ನಡು, ಮಿಂಚಿನಂತೆ ಹೊಳೆಯುವ ಈ ನಯನಗಳು, ಸಂಪಿಗೆಯ ಎಸೆಯಂತಹ ನಾಸಿಕ, ಆ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಇವರನ್ನೊಂದು ಸಾರಿ ನಾನೇ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ, ಸುಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುಲ ತಿಲಕ ಗೌರವೇಶ್ವರ, ಗುರುವಂಶ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀನಾಧೀಶ್ವರ, ಗುರುವಂಶ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗ ಧೀಮಂತ ಪ್ರಚಂಡ ಗೌರ, ರಣರಂಗ ಧೀಮಂತ ಪ್ರಚಂಡ ಗೌರ, ಸ್ವಾಗತ ಸ್ವಾಗತ ಗುರುನಂದನ. ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು ಮರ್ದಿಸಿದ ಹುಲಿಯಕಾರ, ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು ಮರ್ದಿಸಿದ ಹುಲಿಯಕಾರ, ಮುರಿಮೀಸೆಯ ದೊರೆ ಈ ಸರದಾರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ, ಸುಸ್ವಾಗತವಯ್ಯ ಸುಯೋಧನ, ಸ್ವಾಗತ 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 ಗುರುನಂದನ, ಗುರುನಂದನ.
ಅಪ್ಪೋ 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 ಏನೀ ಆಶ್ಚರ್ಯ, ಎಲ್ಲವೂ ನನ್ನ ಕನಸಿನಂತೆ ಮೋಸವಾಗುತ್ತಿರುವುದಲ್ಲ, ಅಥವಾ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸುವುದೇ? ಕೃಷ್ಣ, ಈ ನಿನ್ನ ಮಾಯಾಶಯನಗರವನ್ನು ಕಂಡು ಬೆರಗಾಗುವುದಲ್ಲ, ಈ ಛಲವಂತವಲ್ಲ. ಚಂದ್ರಕುಲ ಚಕ್ರೇಶ್ವರ, ಚಂದ್ರಕುಲ ಚಕ್ರೇಶ್ವರ, ಹಸ್ತಿನಾವತಿಯ ಭವನಕ್ಕಿಂತಲೂ ಈ ಮಾಧವನ ಅರಮನೆಯು ರಮಣೀಯವೇ, ಅದ್ಭುತವೇ, ಶೋಭಾಯಮಾನವೇ? ಅಸಂಭವ, ಅಸಂಭವ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ನನ್ನ ದಾಯಾದಿಗಳ ಕಣ್ತಪ್ಪಿಸಿ ನಾನೇ ಮೊದಲು ದ್ವಾರಕೆಗೆ ಬಂದಂತಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದು ನೋಡೋಣ. ಓ ಸಾತ್ವಿಕಿ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿದ್ದಾರೆ, ಇನ್ನೇನು ಎಚ್ಚರಗೊಳ್ಳುವರು? ಏನು, ಕೃಷ್ಣನು ನಿದ್ರಿಸುತ್ತಿರುವನೇ? ವಿರಾಟರಾಯನ ಪುತ್ರಿ ಉತ್ತರ ವಿವಾಹ ಸಂದರ್ಭದಲ್ಲಿ ತನು ನೊಂದು ಮಲಗಿರುವ ಕೃಷ್ಣ ತನ್ನ ರಾಜ್ಯಭಾರವನ್ನೆಲ್ಲ ತನ್ನ ಅಣ್ಣನ ಬಲರಾಮನಿಗೆ ಒಪ್ಪಿಸಿ ತಾನು ಮಾತ್ರ ಸುಖದಲ್ಪದಲ್ಲಿ ಮಲಗಿ ದೀನನಾಗಿರುವನಲ್ಲ, ಎಂತಹ ಸುಖ ಪುರುಷನೆಯ ಈತ. ಆದರೆ ಒಂದು ಮಾತಿನ ಸಾತ್ವಿಕಿ, ಏನದು ಕುರುರಾಜ? ಪಾಂಡವರಿಗೂ ನಮ್ಮ ಯುದ್ಧವು ಪ್ರಾರಂಭವಾಗಿರುವುದು, ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ ಕುರುರಾಜ. ಏಕೆ ಸಾತ್ವಿಕಿ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವರು. ಸರಿಯಾಗಿ ಹೇಳಿದ ಸಾತ್ವಿಕಿ. ಶ್ರೀಕೃಷ್ಣ ಪರಮಾತ್ಮ ನನ್ನ ಪಕ್ಷವನ್ನು ವಹಿಸಿದರೆ ಆದರೆ ಮಾಧವ ಸಹಿತ ಯಾದವ ಸೈನ್ಯವು ನಮಗೆ ಸೇರಿರುತ್ತೇವೆ, ಅಲ್ಲವೇ ಸಾತ್ವಿಕಿ? ಓಹೋ, ಸಂದೇಹವಿಲ್ಲ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಅಸಂಭವ, ಅಸಂಭವ. ನಾನಾರು ಚಂದ್ರಕುಲ ಚಕ್ರೇಶ್ವರ, ಅಹಿತ ಮಹಾದಿಗ್ದಿಗಂತನಾದ ನಾನು ಈ ಗೋಪಾಲಕರ ಪಾದ ತಡೆಯಲ್ಲಿ? ಅಸಂಭವ, ಅಸಂಭವ. ನನಗೆ ಉಚಿತವಾದ ಸ್ಥಾನ? ಧೀರ
ಕೇಶವ ನಿನ್ನಯ ನಾಮಾಮೃತವನು ಕೇಶವ ನಿನ್ನಯ ನಾಮಾಮೃತವನು ನೆನೆಯುವುದೇ ಮರಿಸುವುದೇ ಈ ನನ್ನ ಜೀವ ನೆನೆಯುವುದೇ ಸ್ಮರಿಸುವುದೇ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ನಿನ್ನ ನೋಡಲೆಂದೇ ಓಡೋಡಿ ಬಂದೆ ನಿನ್ನ ನೋಡಲೆಂದೇ ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸಲೇ ಈ ದೀನನ ಮೊರೆ ಕೇಳಿಸದೆ 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 ಸಾತ್ಯಕಿ ಎಲ್ಲಿ ನನ್ನ ಪ್ರಾಣಸಖ ಇನ್ನೆಲ್ಲಿ ನಿನ್ನ ಪ್ರಾಣಸಕ? ಏಕೆ ಏನಾಯಿತು ಸಾತ್ಯಕಿ ಅದನ್ನು ನಾನು ಹೇಳಲಾರೆ, ನೀನೇ ಒಂದು ಸಾರಿ ನೋಡು. ಓಹೋ ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಇಂದು ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದಿರುವನಲ್ಲ, ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠರನು ತನ್ನ 4 ಸಹೋದರರೊಡನೆ ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲಿರಲಿ. ನಾನಿನ್ನು ಹೋಗಿ ಬರುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ದ್ವಾರಕೆಗೆ ಪಯಣ ಬೆಳೆಸಿದ ತಿಳಿದ ಬಳಿಕ ನಾನು ದ್ವಾರಕೆಗೆ ಬಂದದ್ದು. ಆದರೆ ಈ ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕೆಗೆ ಬಂದದ್ದಾಯಿತು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗದೆ ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದ್ರಲ್ಲವೇ ಹಲವು ರಾಜರ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ನೀನು ಯಾವ ಇಚ್ಛೆಂದಾದರೂ ಬಾ ಅರ್ಜುನ. ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಗುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ ಅರ್ಜುನ. ನಾನು ಮರೆತಿಲ್ಲ, ನೀನು ಮರೆಯುವಂತೂ ಇಲ್ಲ. ನಾನು ಮರೆತಿಲ್ಲ ಅರ್ಜುನ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಮೃತ್ಯುವನ್ನು ಒರೆಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಘಮಯವನಿದ್ದ ಪ್ರಭುವೇ ಒಬ್ಬ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿ ಜಾಗೃತನಾಗಿ ಎನ್ನ ಮರೆಗೆ ಪರಮ ಕೃಪಾಳು. ಹೇ ಜನಾರ್ದನ,
ಅರ್ಜುನ, ಯಾವಾಗ ಬಂದೆ? ಸಮಾಚಾರವೇನು? ಎಲ್ಲವೂ ಕುಶಲವೇ? ಛೇ, ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾಶುಗಳಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಪವಿತ್ರ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ಓ ಸುದೇವ, ಯಾರು? ಕುರುಚಕ್ರೇಶ್ವರ. ಕೌರವೇಶ್ವರ. ಬಾವಾ ರಮಣ, ಯಾವಾಗ ಬಂದಿರಿ? ಸಮಾಚಾರವೇನು? ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ? ರಾಜಾದಿರಾಜ ಚಕ್ರೇಶ್ವರನಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವಾ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂಥ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರವಾಗದ ನೀನು ಈ ನಿನ್ನ ಪ್ರಾಣಸಕ ಅರ್ಜುನ ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿವಲ್ಲ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ. ಛೇ, ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ಗಮನಿಸಲಿಲ್ಲ. ಆಹಾ, ಅದು ಆಗಿರಲಿ. ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೊಂಡವರೆಗೂ ನಮ್ಮ ಯುದ್ಧವು ಪ್ರಾರಂಭವಾಗಿರುವುದು, ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವ ಕೃಷ್ಣ. ಭಾವ, ಪಾಂಡವರಿಗೂ ಕೌರವರಿಗೂ ಇದ್ದವೇ? ಅರ್ಜುನ, ಪರಮಾತ್ಮ, ಕಂಡೆಯ ನಿಮ್ಮ ಅಣ್ಣನ ಆಡುತ್ತಿರುವ ಮಾತುಗಳನ್ನು? ಹೌದು ಪರಮಾತ್ಮ. ಹಾಗಾದರೆ ನೀನು ಸಹ ಯಾದವರ ಸಹಾಯವನ್ನು ಬಯಸಿ ಬಂದ ತೋರುತ್ತಿದೆಯಲ್ಲ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಜನಾರ್ದನ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಓ ಸುದೇವ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮತ್ತೆ ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ರೆ ಧರ್ಮವನ್ನು ಪಾಲಿಸಂತಾಗುವುದು. ಯೋಚನೆ ಮಾಡು ಕೃಷ್ಣ. ಬಾವಾ ಕೌರವೇಶ್ವರ, ಕೃಷ್ಣ, ನೀನು ಮೊದಲು ಇಲ್ಲಿಗೆ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಎಲ್ಲ ಕಬಡ್ಡಿ. ಪಾರ್ಥನಾದರೂ ನಿನಗಿತ್ತಲೂ ಚಿಕ್ಕವನು. ತನಗೆ ಬೇಕಾದ್ದನ್ನು ಕೇಳುವ ಅಧಿಕಾರ ಆತನಿಗಿರುವುದು. ಇರಲಿ. ಆದರೂ ಬಾವ, ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ನಿನ್ನ ಸಲಹೆ ಕೃಷ್ಣ? ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇ. ಬಾವಾ ಕೌರವೇಶ್ವರ, ಓದು ದೇವ, ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇ. ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿದೆಯ ಬಾವಾ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡುವಿನೋಳ್ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳಂ ರಕ್ತದ ಮಡುವಿನೋಳ್ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳಂ. ಬಾಬಾ ಪರಮೇಶ್ವರ, ಮುರಾರಿ, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ತಾಳಿದ
ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿಸಿದನು. ಗಮನಿಸಿದೊಡೆ ಸಮಾಧಾನ ಕಾಂಬುದು, ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿನಾರಿಯ ರನುವರಿಸಿಹಳು, ಧರಣಿನಾರಿಯ ರನುವರಿಸಿಹಳು. ಯಾರೊಡನೆ ಸಮಾಗಮ ಬಯಸಿಹಳು, ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸು. ಅರ್ಜುನ, ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆರಾಯ. ಕೃಷ್ಣ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿಹುದು ಆದಾಯ. ಅನುಜರಿಗನ್ಯಾಯ ಗೈವುದು ನ್ಯಾಯವೇ, ಅನುಜರಿಗನ್ಯಾಯ ಗೈವುದು ನ್ಯಾಯವೇ. ಸಹಜಾತರಿಗೆ ಸಮಭಾಗ ನೀಡಿ. ಭಾವ ಓದುದೇವ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗೋ. ಮುಂದಿನ ಸಂತತಿಗಾದರ್ಶನಾಗೋ. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿಸಿರುವುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು, ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿನಾರಿಯ ರನುವರಿಸಿಹಳು, ಧರಣಿನಾರಿಯ ರನುವರಿಸಿಹಳು. ಯಾರೊಡನೆ ಸಮಾಗಮ ಬಯಸಿಹಳು, ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸು, ಅನುಸರಿಸು, ಅನುಸರಿಸು. ಬಾಬಾ, ಕೃಷ್ಣ ಈ ಅಲ್ಪವಾದ ಭೂಮಿಗೋಸ್ಕರ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ನನ್ನ ಮೈತ್ರಿಯಿಂದ ಬಾಳುವುದು ಮೇಲಲ್ಲವೇ? ಕೃಷ್ಣ, ನಿನ್ನ ಹಿತವಚನವನ್ನು ಕೇಳಲು ನಾನು ಅಲ್ಲಿಂದ ಇಲ್ಲಿಗೆ ಬರಲಿಲ್ಲ ಕೃಷ್ಣ. ಈಗೇನು ನನಗೆ ಸಹಾಯ ಮಾಡುವೆಯೋ ಅಥವಾ ಮುಂಬರುವ ಅನರ್ಥಗಳನ್ನು ಎದುರಿಸಲು ನೀವೇ ಸಿದ್ಧರಿರುವಾಗ ಈಗ ನನ್ನ ಮಾತುಗಳು ನಿಮಗೆ ರುಚಿಸುವುದಿಲ್ಲ. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೇ ಒಂದು ಕಡೆ. ಅರ್ಜುನ, ಪರಮಾತ್ಮ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಅರ್ಜುನ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು ಇವನನ್ನು ಕಟ್ಟಿಕೊಂಡು ನಾನೇನು ಮಾಡಬೇಕು? ಕೃಷ್ಣ, ನಿನ್ನ ಯಾದವ ಅಕ್ಷೋಣಿ ಸೈನ್ಯವೇ ನನಗಿರಲಿ. ಬಲೆ ಬಲೆ ಕೌರವೇಶ್ವರ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಪಡೆದಿರುವೆ. ಎಷ್ಟೇ ಆಗಲಿ ಕುರುಚಕ್ರೇಶ್ವರನಲ್ಲವೇ? ಅಲ್ಲವೇ ಮತ್ತೆ? ನಡೆ ನಡೆ ಬಾವ, ಸೈನ್ಯಕ್ಕೆ ಈಗಲೇ ಆಜ್ಞಾಪಿಸುವೆನು. ಕೌರವೇಶ್ವರ, ಕೃಷ್ಣ
ಬಳಿಯೇ ಏನಿದು ಕಣ್ಣಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಅಮರ ಶತ್ರುದಾಹ ಪ್ರಚಂಡ ಕೋಡಿಯ ಹರಿಸೆ ಮೃತ್ಯುತಾಂಡವ ಪ್ರಳಯ ಜನ್ಮನಾಥ ಧರಣಿ ಸೋದ ಚತುರ ಈ ಗೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣವೋಳ್ ಆಯುಧವನ್ನು ಧರಿಸದಿರೇ ಪಾಂಡವರ ಅದೆಂದು ಪಾಲಿತೆಯೋ ಓಡುವೆನು ನಿನ್ನ ಪಂಥ ತಂತ್ರದಿ ಗುಣ ಅವತಾರ ಪುರುಷ ಏ ಮುಕುಂದ ಪಾಂಡವರೆಂದರೆ ಅದೆಷ್ಟೊಂದು ಮಮಕಾರ ಅಲ್ಲವೇ ಮತ್ತೆ ಅದರಲ್ಲೂ ಈ ಪಾರ್ಥ ನನ್ನ ಪ್ರಾಣ ಮಿತ್ರ. ನೀನು ನಮ್ಮೊಡನೆ ಬೆರೆಯಲು ಸಾಧ್ಯವೇ ಕೃಷ್ಣ? ಆದರೂ ಬಾಧಕಲ್ಲ ಕೃಷ್ಣ, ಯುದ್ಧದಲ್ಲಿ ನೀನು ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದನ್ನು ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಪೂರ್ವೇಶ್ವರ, ನಾನು ನಿನ್ನ ವಿಚಾರದಲ್ಲಿ ಮರೆಯುವುದುಂಟೆ? ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು. ಎಚ್ಚರದಿಂದ ಇರಲೇಬೇಕು ಕೃಷ್ಣ. ನಡೆ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಕೃಷ್ಣ, ಒಳಸಂಚು ಕಲಿಸುತ್ತಿದ್ದು ಇಕ್ಕಬೇಡವೋ ಮಾಧವ. ಮುಂದೆ ಮುಂದೆ ಸಂದೇಶೋಣ. ಭೀಕರ ರಣಾಂಗಣದಲ್ಲಿ ನಡೆ ಬಾವ. ಪ್ರಯತ್ನವು ಸಾರ್ಥಕವಾಯಿತು. ಇನ್ನು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯವರ್ಧದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವು ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಈಗ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ. ಶಾಸ್ತ್ರದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಧನ್ಯ ಮಾಧವ ನಿನ್ನಯ ದಯದಿ ದೇವಾ, ಮಾಧವ ನಿನ್ನಯ ದಯದಿ ಒಂದುವೆ ನ ಜಯವ ಭಯವಿಲ್ಲದೆ ಜಗದಿ, ಒಂದುವೆ ನ ಜಯವ ಭಯವಿಲ್ಲದೆ ಜಗದಿ, ಮುರಹರಿ ನಿರ್ಣಯ ಒಲುಮೆಯ ಬಲದಿ, ಮುರಹರಿ ನಿರ್ಣಯ ಒಲುಮೆಯ ಬಲದಿ, ಮಾಧವ ನಿರ್ಣಯ ದಯದಿ ದೇವಾ, ಮಾಧವ ನಿರ್ಣಯ ದಯದಿ. ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ. ಕರದೊಳು ಗಾಂಡೀವ ಪಿಡಿದಿಹೆಯೋ ದೃಢದಿ. ಪರಮಾತ್ಮ, ಕರದೊಳು ಗಾಂಡೀವ ಪಿಡಿದಿಹೆಯೋ ದೃಢದಿ, ಎದೆಗೆಡದಿರು ಜೋಕೆ ಕಡುದೀರ ನೀರಿಸಿ, ಎದೆಗೆಡದಿರು ಜೋಕೆ ಕಡುದೀರ ನೀರಿಸಿ. ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ.
ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ದೇವಾ ಮಾಧವ ನಿನ್ನಯ ದಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪರಮಾತ್ಮ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನಕನು ಮಾನವ ಪಾರ್ಥ 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 ಮನಕನು ಮಾನವ ಬಿಡು ಬಿಡು ಪ್ರಿಯ ಸಖ ಪಾರ್ಥ ಪರಮಾತ್ಮ ಮನಕನು ಮಾನವ ಬಿಡು ಬಿಡು ಪ್ರಿಯ ಸಖ ಮನಕನು ಮಾನವ ಬಿಡು ಬಿಡು ಪ್ರಿಯ ಸಖ ಪಾರ್ಥ ಪರಮಾತ್ಮ ಮನಕನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇ ತಕೆ ಇಂದು ಸಾಧಿಸು ಕಾರ್ಯವ ಭಯವೇ ತಕೆ ಇಂದು ಸಾಧಿಸು ಕಾರ್ಯವ ಭಯವೇ ತಕೆ ಇಂದು ಕಾತುರವೇ ತಕೆ ವಿಜಯ ವಿಜಯ ಕಾತುರವೇ ತಕೆ ವಿಜಯ ವಿಜಯ ಕೃಷ್ಣ ಪಾರ್ಥ ಕೃಷ್ಣ ಪಾರ್ಥ ವಾಸುದೇವ ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು ನಿರ್ಗತಿಗರ ಗದೆಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನು ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ ಆಗ ನಾನು ನೋಡುವೆನು ಶತ್ರುಗಳು ನೋಡುವರು ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುತ್ತಿರುವುದನ್ನ ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ ಧನ್ಯನಾದ ನಾ ಹರಿಯ ಧನ್ಯನಾದ ನಾ ಧನ್ಯನಾದ ನಾ ಹರಿಯ ಧನ್ಯನಾದ ನಾ ಮಲ್ಯನಾದ ಇಂದು ತಮ್ಮ ತವ ಕರುಣೆಯ ಬಾಲದೆ ಪರಿಪರಿಯ ಪರಿಭವದಿಂದ ದರೆಯೊಳ್ಳು ನೊಂದೇವಯ್ಯ ನಾವು ಪರಮಾತ್ಮ ಪರಿಪರಿಯ ಪರಿಭವದಿಂದ ದರೆಯೊಳ್ಳು ನೊಂದೇವಯ್ಯ ನಾವು ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಶಿರವ
ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ ಧನ್ಯನಾದನ ಹರಿಗೆ ಧನ್ಯನಾದನ ಪರಮಾತ್ಮ ಕಥನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಗೆಲ್ಲುವ ತರುವ ನಾವು ಕಥನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಗೆಲ್ಲುವ ತರುವ ನಾವು ಮಾಧವನ ನೀಯನ ಕೊಲಿದು ಸಾರಥಿಯ ಭಾರವ ವಹಿಸಿದೆಯ ಮಾಧವನ ನೀಯನ ಕೊಲಿದು ಸಾರಥಿಯ ಭಾರವ ವಹಿಸಿದೆಯ ಧನ್ಯನಾದನ ಹರಿಗೆ ಧನ್ಯನಾದನ ಮನ್ಯನಾದ ಇಂದು ತಮ್ಮ ತವ ಕರುಣೆಯ ಫಲದಿ ಮನ್ಯನಾದ ಇಂದು ತಮ್ಮ ತವ ಕರುಣೆಯ ಫಲದಿ ಧನ್ಯನಾದನ ಹರಿಯ ಧನ್ಯನಾದನ 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 ಪರಮಾತ್ಮ ಈಗ ನನಗೆ ಅನುಮತಿಯನ್ನು ಕೊಡು ಪುನಃ ಬಂದು ನೋಡುವೆನು ಈಗ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೇ ಇದ್ದರೂ ಉದ್ಧಾನೆಯ ಬಲವುಳ್ಳ ಬಲರಾಮ ಸಮೇತ ಯಾದವ ದಕ್ಷಿಣ ಸೈನ್ಯ ನನ್ನ ವಶ. ಇದೇರವೋದ್ಯ ಪಾಂಡವ ಓರ್ಗೆರಗಿರುವ ಭೀಕರ ಮಹಾ ಸಂಗ್ರಾಮದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ಓ ನಿನ್ನ ಒಳವನ್ನು ಸೀಳಲು ಈ ನನ್ನ ಉಕ್ಕಿನ ಬಾಹುಗಳು ಅಖಂಡ ವರದ ಕಂಡ ನನ್ನ ಸೊತ್ತಾಗಬೇಕು. ಹಸ್ತಿನಾವತಿಯ ರತ್ನ ಸಿಂಹಾಸನವು ಸದಾ ನನ್ನ ಅಧೀನದಲ್ಲಿರಬೇಕು. ವಜ್ರ ವೈಡೂರ್ಯಗಳು ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸಿರಬೇಕು. ಇದಕ್ಕೆ ಅಡ್ಡಿಯಾಗಿ ಬಂದ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದೆಯಾದವ ಸೈನ್ಯ ಧ್ವಂಸ ನೋಡಿ ಬಿಡುವೆನು ಈಗ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಭೀಮನನ್ನು ಕೇಳಿ ಬಿಡುವ ನನ್ನ ತಮ್ಮನು ಓಟವಕರ ಆರಿಸುವ ವೀರ ಕರ್ಣನು. ಭೀಮನನ್ನು ಕೇಳಿ ಬಿಡುವ ನನ್ನ ತಮ್ಮನು ಓಟವಕರ ಆರಿಸುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ.